ನೀವು ಆಸ್ ಅ ಫಿಲ್ಮ್ ಮೇಕರ್ ಸಿನಿಮಾ ಮಾಡಕ್ಕೆ ಬಂದರೆ ಸಾಕಾ ಅಥವಾ ಸಿನಿಮಾ ಮಾರಾಟ ಮಾಡೋಕ್ಕೂ ಬರಬೇಕಾ? ಆಸ್ ಎ ಡೈರೆಕ್ಟರ್ ಎಲ್ಲ ಕಲ್ತಿರ್ಬೇಕು ಮೇಡಮ್, ಎಲ್ಲದ್ರ ಬಗ್ಗೆನೂ ಐಡಿಯಾ ಇರಬೇಕು. ಏನು ಇವಾಗ ನಾವು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀವಿ, ಬಿಕಾಸ್ ಡೈರೆಕ್ಟ್ರು ಡೇ ಒನ್ನಿಂದನೇ ಪ್ರೊಡ್ಯೂಸರ್ ಜೊತೆ ಜಾಯ್ನ್ ಆಗ್ಬಿಡ್ತಾರೆ. ಪ್ರೊಡಕ್ಷನ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಈ ಫಿಲಮ್ಗೆ ಏನೆಲ್ಲ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ? ಸ್ಮಾಲ್ ಥಿಂಗ್ಸ್ ಬಂದಿರ್ಬೋದು, ಬಟ್ ನಾವು ಪ್ರೀ ಪ್ರೊಡಕ್ಷನ್ ತುಂಬಾ ಡಿಟ್ಟೋ ಮಾಡಿದ್ವಿ. ಅಂದ್ರೆ ವಿ ವರ್ ವೆರಿ ವೆಲ್ ಪ್ರಿಪೇರ್ಡ್ ಬಿಫೋರ್ ಗೋಯಿಂಗ್ ಆನ್ ಫ್ಲೋರ್ಸ್. ನಿಮ್ಮ ಗೋಲ್ಸ್ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳೇನಾದ್ರು ಮಾಡೋ ಐಡಿಯಾ ಇದೆಯಾ ಹೇಗೆ? ನಿಮಗೆ ಸಿನಿಮಾ ಗೊತ್ತಿಲ್ಲ, ಬಟ್ ಫಾರ್ ನಾವ್ ಡೆಫಿನೆಟ್ಲಿ ಕನ್ನಡ ಸಿನಿಮಾ. ನನ್ನ ಆ್ಯಕ್ಚುಲಿ ಒಂದು ಆಸೆ ಇತ್ತು, ಅಣ್ಣವರ ಲೈಕ್ ವಂಶದ ಕುಡಿ ನೀವು ಯಾವುದಾದ್ರೂ ಒಂದು ಕ್ಯಾಮಿಯೋ ಕೊಡ್ಬೋದಾಗಿತ್ತು ಮ್ಯಾಮ್ಗೆ, ಯಾಕೆ ತೆರೆ ಮೇಲೆ ಬರೋದು? ನಾನು ಯಾಕೆ ಅಪ್ಪನೇ ಕಳಿಸ್ತೀನಿ ಮಾಡಿ ಅಂತ ಒಂದು ಕ್ಯಾಮಿಯೋ ಅದ್ರ ಬಗ್ಗೆ ಮಾತಾಡ್ತೀನಿ ಆ್ಯಕ್ಚುಲಿ. ಸೊ ಆ್ಯಂಡ್ ಶಿವಣ್ಣಂದು ಒಂದು ಸ್ಪೆಷಲ್ ಅಪಿಯರೆನ್ಸ್ ಟ್ರೈಲರ್ನಲ್ಲಿ ನೋಡಿದಾಗ ಹೀಗೆ ಬಂದು ಹಾಗೆ ಹೋಗೋರಲ್ಲ ಅಥವಾ ಏನಾದರೂ ಇಟ್ಟಿದ್ದೀರಾ? ಅಂದ್ರೆ ಅವ್ರು ಬರ್ತಿದಾರೆ ಅಂದ್ರೆ ಅವ್ರದೇ ಆದ ಒಂದು ಸಣ್ಣ ಇಂಪ್ಯಾಕ್ಟ್ ಅಂತೂ ಇರುತ್ತೆ. ಬಟ್ ಗೆಸ್ಟ್ ಅಪಿಯರೆನ್ಸ್ ಆಸ್ ಎ ಗೆಸ್ಟ್ ಆಗಿ ಬರ್ತಾರೆ, ಗೆಸ್ಟ್ ಆಗಿ ಹೋಗ್ತಾರೆ. ಶೆಡ್ಯೂಲ್ ಏನಿತ್ತು ಶಿವಣ್ಣಂಗೆ? ಶಿವಣ್ಣದು 2 days. ಓಕೆ ಓಕೆ. ಆ್ಯಂಡ್ ಸಾಂಗ್ಸ್ ಎಲ್ಲ ತುಂಬ ಆ್ಯಕ್ಚುಲಿ ಚೆನ್ನಾಗಿ ಮೂಡ್ ಬಂದಿದೆ, ಲೈಕ್ ಚರಣ್ ರಾಜ್ ಅವ್ರದ್ದಾಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈ ತರ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದು ನಮ್ಗೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ತಲೆಯಲ್ಲಿ ಬರ್ತಾರೆ. ಆಗ ಬಂದಿದೆ ಚರಣ್ ಸರ್. ಅಂಡ್ ತುಂಬಾ ಖುಷಿ ಆಗಿದೆ ಅಂದ್ರೆ ಚರಣ್ ಸರ್ ನಮ್ ಕತೆ ನೋಡ್ಕ ಅಂದ್ರೆ ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರು ಮಾಡ್ತಿರೋ ಅವ್ರು ಕೊಡ್ತಿರೋದೆಲ್ಲ ಬ್ಲಾಕ್ ಬಾಸ್ಟರ್ಸ್, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಆ ತರದ ಒಂದು ಹೊಸ ಟೀಮ್ಗೆ, ಒಂದು ಹೊಸ ಕತೆಗೆ ಒಂದು ಫ್ರೆಶ್ ಅಪ್ರೋಚ್ ಬೇಕಾದಾಗ, ನಾವು ಅಪ್ರೋಚ್ ಆದಾಗ ಅವರು ತುಂಬಾ ಖುಷಿಯಿಂದ ಅಕ್ಸೆಪ್ಟ್ ಮಾಡಿ ಸಿನಿಮಾನ ಒಪ್ಕೊಂಡ್ರು. ಅಂಡ್ ಇಡೀ ಸಿನಿಮಾ ಸ್ಕೋರ್ ಕೂಡ ವೆರಿ ವಿಭಿನ್ನವಾಗಿರುತ್ತೆ. ರೆಗ್ಯುಲರ್ ನಾವ್ ಏನ್ ಕೇಳ್ತಿರ್ತೀವೋ ಅದ್ರ ತರ ಇರೋದಿಲ್ಲ. ಮೋರ್ ಆಫ್ ಎ ಡಿಸ್ನಿ ವರ್ಲ್ಡ್ ಟೈಪ್ ಮ್ಯೂಸಿಕ್ ನಾವು ಟ್ರೈ ಮಾಡ್ತಿದೀವಿ. ಅಲ್ಲ, ಅದು ನೋಡಿದಾಗ ಥೀಮ್ ಕೂಡ ಲೈಕ್ ಹಂಗೆ ಇದೆ, ಪೋಸ್ಟರ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ದ ಮ್ಯೂಸಿಕಲ್ ಕೂಡ ತುಂಬಾ ಜನ ಮಕ್ಕಳ ಹಾಡಿದ್ದಾರೆ ನಮ್ಮ ಸಿನಿಮಾಲಿ. ಅಂಡ್ ವೆರಿ ಎಂಟರ್ಟೈನಿಂಗ್ ಆಗಿ ಎಲ್ಲಾ ವರ್ಗದವರು ಮಕ್ಕಳು ಬಂದು ಎಂಜಾಯ್ ಮಾಡಬಹುದು ಸಿನಿಮಾ. ಆ ಪ್ಯಾಟರ್ನ್ ಅಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಿನಿಮಾಟೋಗ್ರಫಿ ಎಲ್ಲವೂ ತುಂಬಾ ಆಕ್ಚುಲಿ ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಆಸ್ ಅ ಫಿಲ್ಮ್ ಮೇಕರ್ ಸಿನಿಮಾ ಮಾಡಕ್ ಬಂದ್ರೆ ಸಾಕಾ ಅಥವಾ ಸಿನಿಮಾ ಮಾರಾಟ ಮಾಡಕ್ಕೂ ಬರ್ಬೇಕಾ? ಯು ಆರ್ ಲಕ್ಕಿ ಬಿಕಾಸ್ ನಿವೇದಿತಾ ಮ್ಯಾಮ್ ಇದ್ದಾರೆ ಅಂಡ್ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಬಟ್ ಈ ವಿಚಾರಕ್ಕೆ ಬರೋದಾದ್ರೆ ಆಸ್ ಎ ಡೈರೆಕ್ಟರ್ ಎಲ್ಲ ಕಲ್ತಿರ್ಬೇಕು ಮೇಡಮ್, ಎಲ್ಲದ್ರ ಬಗ್ಗೆನೂ ಐಡಿಯಾ ಇರಬೇಕು. ಏನು ಇವಾಗ ನಾವು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀವಿ, ಬಿಕಾಸ್ ಡೈರೆಕ್ಟ್ರು ಡೇ ಒನ್ನಿಂದನೇ ಪ್ರೊಡ್ಯೂಸರ್ ಜೊತೆ ಜಾಯ್ನ್ ಆಗ್ಬಿಡ್ತಾರೆ. ಹೆಂಗೆ ಅಂದ್ರೆ ಇವಾಗ ಒಂದು ಸೀನ್ ನಾನು 5 ದಿವಸ ಆದ್ರೂ ತೆಗಿಬಹುದು, 1 ದಿವಸದಲ್ಲಿ ಆದ್ರೂ ತೆಗಿಬಹುದು. ನಾವು 1 ದಿವಸದಲ್ಲಿ ತೆಗೆದು ಎಷ್ಟು ಬಜೆಟ್ ಉಳಿಸ್ತೇವೆ, ಆ ಬಜೆಟ್ ಇನ್ನೊಂದು ಸೀನ್ಗೆ ಎಲ್ಲ ಆಗ್ಬೋದು, ಇನ್ನೆಷ್ಟು ದಿನ ತೆಗಿಬಹುದು ಅನ್ನೋದು ಪ್ರತಿಯೊಂದು ಡೈರೆಕ್ಟರ್ಗೆ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಆಸ್ ಎ ಫಿಲ್ಮ್ ಮೇಕರ್. ಅಂಡ್ ಸಿನಿಮಾ ಅಂದ್ರೆ ಅದು ಮಲ್ಟಿ ಟಾಸ್ಕಿಂಗ್ ಮೇಡಮ್. ಅದರಲ್ಲಿ ಸಿನಿಮಾ ಚೆನ್ನಾಗೂ ಬರಬೇಕು, ಬಜೆಟ್ ಅಲ್ಲೂ ಆಗ್ಬೇಕು, ಮಾರಾಟನೂ ಮಾಡ್ಬೇಕು. ಅಂದ್ರೆ ಅದಕ್ಕೆ ಸಪೋರ್ಟ್, ಇವಾಗ ಸಿನಿಮಾ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂದ್ರೆ ನನ್ನ ಟೀಮು, ಡೈರೆಕ್ಷನ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರೂ ಬರ್ತಾರೆ. ಅದೇ ಸಿನಿಮಾನ ಮಾರಾಟ ಮಾಡ್ಬೇಕಂದ್ರೆ ಪ್ರೊಡಕ್ಷನ್ ಹೌಸ್ ಬರ್ತಾರೆ, ಅವ್ರ ರಿಲೇಟೆಡ್ ಯಾರು ಕಂಪನೀಸ್ ಯಾರು ಇರ್ತಾರೆ, ಮಾರ್ಕೆಟಿಂಗ್ ಅವ್ರು ಬರ್ತಾರೆ, ಇದೆಲ್ಲ ಇರುತ್ತೆ. ಎರಡರಲ್ಲೂ ಬ್ಯಾಲೆನ್ಸ್ ಮಾಡಿ ಮಾಡ್ಬೇಕು. ನಾನು ಸಿನಿಮಾ ಮಾಡಿಕೊಟ್ಟೆ ನೀವು ರಿಲೀಸ್ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ ಅಂತ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಯಾರ ಮೇಲೆ ನಂಬಿ ದುಡ್ಡು ಹಾಕಿರೋದು ಪ್ರೊಡ್ಯೂಸರ್. ಡೈರೆಕ್ಟರ್ ಮೇಲೆ ನಾನು ಹೇಳಿರೋ ಒಂದು ಲೈನ್ ಇಷ್ಟ ಆಗಿ, ಒಂದು ಕತೆ ಇಷ್ಟ ಆಗಿ ದುಡ್ಡು ಹಾಕಿದಾಗ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವ್ರಿಗೆ ರಿಟರ್ನ್ಸ್, ಮಾರ್ಕೆಟಿಂಗ್ ಅಲ್ಲಾಗ್ಲಿ, ರಿಟರ್ನ್ಸ್ ಅಲ್ಲಾಗ್ಲಿ ಅವ್ರ ಜೊತೆ ಇದ್ದು ಅದನ್ನ ಹೆಂಗೆ ಪ್ಲಾನ್ ಮಾಡೋದು, ವರ್ಕೌಟ್ ಮಾಡೋದ್ರಲ್ಲಿ ಅನ್ನೋದು ಇದು ಫಿಲ್ಮ್ ಮೇಕರ್ ಜವಾಬ್ದಾರಿ. ಬರೀ ಸಿನಿಮಾ ತೆಗೆದುಕೊಡೋದು ಜಾಬ್ ಅಷ್ಟು ಮಾತ್ರ. ಫುಲ್ ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಎಂಡ್ ಆಗಿ ಅದು ಸೆಲ್ ಆಗಿ ದುಡ್ಡು ಮಾಡೋರು, ಅದು ಫಿಲ್ಮ್ ಮೇಕರ್ ಜವಾಬ್ದಾರಿ. ಓಕೆ ಮ್ಯಾಮ್, ಈಗ ನೀವೇ ಹೇಳಿದ್ರೆ ಬಿಕಾಸ್ ಲೈಕ್ ಆಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಒಂದಷ್ಟು ವೆಬ್ ಸೀರೀಸ್ಗಳನ್ನ ಮಾಡಿದ್ದೀರಾ ಅಂಡ್ ಯು ಹ್ಯಾವ್ ಬೀನ್ ಇನ್ ದಿಸ್ ಫೀಲ್ಡ್ ಓನ್ಲಿ. ಬಟ್ ಈ ಸಿನಿಮಾದ ಪ್ರೊಡಕ್ಷನ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಈ ಫಿಲಮ್ಗೆ ಏನೆಲ್ಲ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ ಆಸ್ ಅ ಪ್ರೊಡ್ಯೂಸರ್? ಅಂದ್ರೆ ಚಾಲೆಂಜಸ್ ಅಂದ್ರೆ ಇದು ಎಲ್ಲಾ ಬಿಸ್ನೆಸ್ ಅಲ್ಲೂ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಸ್ಮಾಲ್ ಥಿಂಗ್ಸ್ ಬಂದಿರ್ಬೋದು, ಬಟ್ ನಾವು ಪ್ರೀ ಪ್ರೊಡಕ್ಷನ್ ತುಂಬಾ
ಡಿಟ್ಟೋ ಮಾಡಿದ್ವಿ. ಅಂದ್ರೆ ವಿ ವರ್ ವೆರಿ ವೆಲ್ ಪ್ರಿಪೇರ್ಡ್ ಬಿಫೋರ್ ಗೋಯಿಂಗ್ ಆನ್ ಫ್ಲೋರ್ಸ್. ಸೊ ಶೂಟಿಂಗ್ ಡೇಸ್ ಇಂದ ಅಂದ್ರೆ ಎವ್ರಿ ಡೇ ಏನೇನು ಶೂಟ್ ಆಗಬೇಕು ಎಲ್ಲ ತುಂಬಾ ಸ್ಪೆಸಿಫಿಕ್ ಆಗಿ ಡಿಸೈಡ್ ಆಗಿತ್ತು. ಸೊ ಐ ಡೋಂಟ್ ಥಿಂಕ್ ಅಂದ್ರೆ ಸ್ಮಾಲ್ ಥಿಂಗ್ಸ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸಮ್ ಟೆಕ್ನಿಕಲ್ ಥಿಂಗ್ಸ್ ಅಂಡ್ ಆಲ್ ಈಸಿ ಟು ಸಾರ್ಟ್. ಒಂದೊಂದ್ಸತಿ ವೆದರ್ ಹೌದು, ಕೈ ಕೊಡುತ್ತೆ, ಏನು ಮಾಡೋಕ್ಕಾಗಲ್ಲ. ಹೌದು, ಆ ತರ ಎಲ್ಲ ಇರ್ತಾ ಇತ್ತು. ಬಟ್ ಅದರ್ ದೆನ್ ದಟ್ ನಥಿಂಗ್. ಬಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಸ್ಮೂತ್ ಆಗಾಯ್ತು. ಇವಾಗ ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ part of it, selling the movie, marketing the movie, ಅದ್ರಲ್ಲಿ ಸ್ವಲ್ಪ ಚಾಲೆಂಜಸ್ ಇತ್ತು. ಬಟ್ ಐ ಥಿಂಕ್ ವಿ ಫಿಗರ್ಡ್ ಇಟ್ ಔಟ್. ಓಕೆ, ಒಟ್ಟು ಎಷ್ಟು ಸೀನ್ಗಳೆಲ್ಲ ಲೈಕ್ ಸಿನಿಮಾ ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ ಓವರ್ ಆಲ್ ಇದು? ಡಿಸ್ಟ್ರಿಬ್ಯೂಷನ್ಗಳೆಲ್ಲ ಯಾರು ತಗೊಂಡಿದ್ದಾರೆ? ಅಂದ್ರೆ ನಮ್ಮ ಸಿನಿಮಾನ ಬ್ಯಾಂಗ್ಳೂರ್ ಕುಮಾರ್ ಅವರು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ. ರೀಸೆಂಟ್ಲಿ ಅಜ್ಞಾತವಾಸಿ ಅಜ್ಞಾತವಾಸಿ, ಹೌದು, ತುಂಬಾ ಚೆನ್ನಾಗಿ ಪಿಕಪ್ ಆಗಿ. ಹೌದೌದು, ಮರ್ಡರ್ ಮಿಸ್ಟ್ರಿ ಅಂಡ್ ತುಂಬಾ ಖುಷಿ ಆಯ್ತು. ಅವರೇ ಅಂದ್ರೆ ನಾವು ಒಂದು ಹೊಸ ಸಿನಿಮಾ ಬರ್ತಿದೆ, ಒಂದು ಫ್ರೆಶ್ ಕಂಟೆಂಟ್ ಬರ್ತಿದೆ, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದೆ ಬಂದು. ಅಂಡ್ ಆತರ ಡಿಸ್ಟ್ರಿಬ್ಯೂಟರ್ಸ್ ಇನ್ನ ತುಂಬಾ ಜನ ಬೇಕು, ಒಂದು ಸಪೋರ್ಟ್ ಬೇಕು. ಎಕ್ಸಾಕ್ಟ್ಲಿ, ಹೌದು. ಅಂಡ್ ವೆರಿ ಸೂನ್ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತಿದ್ವಿ, ಎಷ್ಟು ಬರ್ತಿದೆ ಏನಂತ ಮಾತುಕತೆ ನಡೀತಿದೆ. ವೆರಿ ಸೂನ್, ಮೇ ಬಿ ಇನ್ನೊಂದು 2 days ಅಲ್ಲಿ ಸಿಂಗಲ್ ಸ್ಕ್ರೀನ್ಗಳೆಷ್ಟು, ಮಲ್ಟಿಪ್ಲೆಕ್ಸ್ ಎಲ್ಲ ಹೇಳಿ. ಶೋರ್. ಓಕೆ, ಆ್ಯಂಡ್ ನೀವು ಫಿಲ್ಮ್ ಮೇಕರ್ ಆಗಿ, ಬಿಕಾಸ್ ಆ್ಯಕ್ಚುಲಿ ಎಲ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಾಯಿಂಟ್ ಅಂತ ಇರುತ್ತೆ. ಈಗ ನೀವು ಅಂದ್ಕೊಂಡಿರುವಂತಹ ಒಂದು ಸಬ್ಜೆಕ್ಟ್ ಇದು, ಅದು ತೆರೆ ಮೇಲೆ ಬಂದಾಗ ಆಡಿಯನ್ಸಿಂದ ಸಿಗುವಂತಹ ಒಂದು ರೆಸ್ಪಾನ್ಸ್, ಆವಾಗ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಸೀನ್ಗಳು, ಸೊ ನೀವು ಏನು ಅಂದ್ಕೊಂಡಿರೋ ಆ ವಿಷನ್, ಅದು ನಿಮಗೆ ಆ ಸೀನ್ ಹಾಗೆ ಬಂದರೆ ಆಗ ಕೂಡ ಡೈರೆಕ್ಟರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಸೊ ಅದು ಈ ಸಿನಿಮಾದಲ್ಲಿ ಯಾವ ಪರ್ಟಿಕ್ಯುಲರ್ ಸೀನ್ಗೆ ಆಯಿತು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅಂತ, ನಾನು ಅನ್ಕೊಂಡಿದ್ದು ಬಂತಪ್ಪ ಅನ್ನೋವಂಥದ್ದು? ಮೋಸ್ಟ್ ಆಫ್ ದ ಸೀನ್ ಸಿನಿಮಾದಲ್ಲಿ ನಾವು ಏನ್ ಪೇಪರ್ ಅಲ್ಲಿ ಬರ್ತಿದ್ರು ಅದು 90% ನಾವು ಅಚೀವ್ ಮಾಡಿದ್ವಿ ಮೇಡಮ್. ದಟ್ ನಾನು ವೆರಿ ಪ್ರೌಡ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲೂ ಮಿಸ್ ಹೊಡೆದಿಲ್ಲ. ಅಂಡ್ ಒಂದು ಸೀನ್ ನಂಗೆ ತುಂಬಾ ಖುಷಿ ಕೊಟ್ಟಿದೆ ಅಂದ್ರೆ, ನೀವು ಟ್ರೈಲರ್ ನೋಡಿದ್ರೆ ಲಾಸ್ಟ್ ಅಲ್ಲಿ ಒಂದು ತೋಟದಲ್ಲಿ ನಾನು ಅದನ್ನ ಕೇಳೋಣ ಅಂತಿದ್ದೆ. ಆಕ್ಚುಲಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಆಕ್ಚುಲಿ ಸೆಟ್ ಹಾಕಿರೋದು. ಓ ಓಕೆ, ಐ ವಾಸ್ ಅಬೌಟ್ ಟು ಆಸ್ಕ್ ದಿಸ್, ಟೆಕ್ನಿಕಲಿ ಹೇಗೆ ಮಾಡಿದ್ರಿ, ಗ್ರಾಫಿಕ್ಸ್ ಏನು? ಅದು ಅಂದ್ರೆ ಆಲ್ಮೋಸ್ಟ್ ಒಂದು 3000 ಬಲ್ಬ್ಸ್. ಓ ಮೈ ಗಾಡ್. ಕೆಳಗಡೆ ಗಿಡ ಏನು ಸೇವಂತಿಗೆ ಅದು ಕೂಡ ನಾವು ಪ್ಲಾಂಟ್ ಮಾಡಿರೋದು. ಓಕೆ, ಒಂದು ಖಾಲಿ ಜಾಗನ ತಗೊಂಡು ನಾವು ಅಷ್ಟು ಸೆಟಪ್ ಹಾಕಿ, ಬಿಕಾಸ್ ನನಗೆ ಮುಂಚೆನೆ ಪರ್ಟಿಕ್ಯುಲರ್ ಇತ್ತು, ಅವನು ಬ್ರೀತ್ ತಗೊಂಡಾಗ ಲೈಟ್ ಇಷ್ಟು ಸೆಕ್ಷನ್ ಓಪನ್ ಆಗಬೇಕು, ಇಷ್ಟು ವೈಡ್ಗೆ ಹೋದಾಗ ಅಂತ. ಅದು ಮುಂಚೆನೆ ಪ್ಲಾನ್ ಇತ್ತು. ಸೊ ಅದನ್ನ ಅಚೀವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದ್ರಿ, ಬಿಕಾಸ್ ಆ ಬಲ್ಬ್ ಸಿಗೋದಿಲ್ಲ. ಅದನ್ನೆಲ್ಲ ಹುಡುಕಿ ತರಿಸಿ, ಅದು ಶೂಟ್ ಮಾಡಿದಾಗ ಇನಿಷಿಯಲಿ ಲೈಟ್ ನಾವು ಅನ್ಕೊಂಡಿದ್ದಂಗೆ ಆನ್ ಆಗಿಲ್ಲ, ಕನೆಕ್ಷನ್ ರಾಂಗ್ ಕೊಟ್ಟಿದ್ದೆ. ಸೊ ಲೇಟ್ ಒಂದ್ ಸೆಟ್ ಇದು ಮಾಡಿ ಅದು ಮಾಡಿದ್ದು ನಂಗೆ ತುಂಬಾ ವೆರಿ ಸ್ಯಾಟಿಸ್ಫೈಡ್ ಸೀನ್ ಅಂತ ಅನಿಸ್ತು. ಆಕ್ಚುಲಿ ಈ ಸೀನ್ ಬಗ್ಗೆ ಸಿಕ್ಕಾಪಡೆ ಮಾತುಕತೆ ಆಗ್ತಾ ಇದೆ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನು ಅಂದ್ರೆ ಕತ್ಲೆ ಇದ್ದಾಗ ಬೆಳಕು ಬರುವಂಥದ್ದು, ಈ ರೀತಿ ಒಂದಷ್ಟು ನೀವು ಒಂದು ಸಂದೇಶ ಕೊಡುತ್ತೆ ಅಂತ. ಇಡೀ ಸಿನಿಮಾನೇ ಕೊಡುತ್ತೆ. ಹೌದೌದು, ಅಂಡ್ ಎಮೋಷನಲ್ ಟಚ್ ಕೊಟ್ಟಿದ್ದೀರಾ. ಸೊ ನಿಮ್ಮ ವೈಯಕ್ತಿಕ ಏನು ಅನುಭವಗಳ ಜೊತೆ ಹೇಗೆ ಸಂಬಂಧ ಹೊಂದಿದೆ ಅಂತ? ಹಂಗೇನಿಲ್ಲ ಮೇಡಮ್, ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಅಂತದೇನಿಲ್ಲ. ಅಂದ್ರೆ ಒಂದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾವು ಫ್ರೆಂಡ್ಸ್ ಮಾತಾಡ್ತೀವಿ, ಒಂದಷ್ಟು ಜನ ನೋಡ್ತೀವಿ, ಒಂದಷ್ಟು ಪುಸ್ತಕ ಓದ್ತೀವಿ, ಅಪ್ಪ ಇದೇನೋ ಚೆನ್ನಾಗಿದೆ ಲೈಫಲ್ಲಿ, ಕತೆ ಚೆನ್ನಾಗಿದೆ, ಈ ತರ ಇನ್ಸಿಡೆಂಟ್ಸ್, ಆತರ ಎಲ್ಲ ರಿಸರ್ಚ್ ಅಂದ್ರೆ ಬೇಸಿಕಲಿ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಮಾಡಿ ಒಂದು ಸ್ಟಿಚ್ ಮಾಡಿರೋದು ಅಷ್ಟೇ. ನಿಮ್ಮ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ ನೀವು, ಲೈಕ್ ಆಸ್ ಎ ಪ್ರೊಡ್ಯೂಸರ್ ಆಗಿ ನೀವು, ಸೊ ಅನುಭವ ಹೇಗಿತ್ತು? ಮನ್ಸಿಗೆ ತುಂಬಾ ಹತ್ರವಾದಂತಹ ಮೂಮೆಂಟ್, ಮೆಮೊರೇಬಲ್. ಫಸ್ಟ್ ಶೂಟಿಂಗ್, ಫಸ್ಟ್ ಶಾಟ್. ಸೊ ನಿಮಗೆ ಆ ಇನ್ಸ್ಪಿರೇಷನ್ ಅಂತ ಯಾರು ಆ್ಯಕ್ಚುಲಿ? ಬಿಕಾಸ್ ನಾವು ಹೇಳಬೇಕು ಅಂದರೆ ನಿಮ್ಮ ಫ್ಯಾಮಿಲಿನಲ್ಲೇ 4 ಜನ ಹೆಣ್ಣುಮಕ್ಕಳು ಪ್ರೊಡ್ಯೂಸರ್ಸ್. ಸೊ ಪರ್ವತಮ್ಮ ಮ್ಯಾಮ್ ಆಗಿರ್ಬೋದು, ಅಥವಾ ಗೀತಕ್ಕ ಆಗಿರ್ಬೋದು, ದೆನ್ PRK, ಮತ್ತು ಇವಾಗ ನೀವು. ಸೊ ಅಶ್ವಿನಿ ಮೇಡಮ್, ಈಗ ನೀವು ಪ್ರತಿಯೊಬ್ಬರಿಂದ ಏನಾದರೂ ಒಂದು ಟಿಪ್ಸ್ ಕಲ್ತಿದ್ದೀರಾ ಅಂದರೆ, ಲೈಕ್ ತೊಗೊಂಡಿದ್ದೀರಾ ಅಂದರೆ, ವಾಟ್ ಈಸ್ ಇಟ್? ಒಬ್ಬೊಬ್ಬರಿಂದ ಅಂತ ಹೇಳ್ಬೋದಾ? ಅಂದ್ರೆ ನಾವು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಅಷ್ಟು ಬಿಸ್ನೆಸ್ ಬಗ್ಗೆ ಅಂದ್ರೆ ಮಾತಾಡಿಲ್ಲ. ಅಮ್ಮಯಿಂದ ಸ್ವಲ್ಪ ಮಾರಲ್ ಸಪೋರ್ಟ್ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಅಂದ್ರೆ ಡೌಟ್ಸ್ ಇದ್ದಾಗೆಲ್ಲ ಏನಾದ್ರು ಇದ್ರೆ ನಾನು ಕೇಳ್ತೀನಿ. ಬಟ್ ಇಲ್ಲಾಂದ್ರೆ ಅಷ್ಟು ಮಾತಾಡಿಲ್ಲ. ಅಜ್ಜಿ ಜೊತೆಗೆ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಸೊ ಐ ಡೋಂಟ್ ನೋ, ಬಟ್ ಡೆಫಿನೆಟ್ಲಿ ಇನ್ಸ್ಪಿರೇಷನ್ ಇದ್ದಾರೆ ಅಜ್ಜಿ. ಸೊ ಬಿಕಾಸ್ ಅವ್ರದ್ದು
ಅಚೀವ್ಮೆಂಟ್ ಇಸ್ ವೆರಿ ಹೈ. ಸೊ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ಬಟ್ ತುಂಬಾ ಜನ ಇನ್ಸ್ಪಿರೇಷನ್ ಇದ್ದಾರೆ. ಓಕೆ ಓಕೆ. ಆಡಿಯನ್ಸ್ ಈ ಮೂವಿನ ಹೇಗೆ ತಗೋತಾರೆ, ಸ್ವೀಕರಿಸ್ತಾರೆ ಅಂತ ನೀವು ಭಾವಿಸ್ತಿದ್ದೀರಾ? ಹೌದು, ಅಂದ್ರೆ ಥಿಯೇಟರಿಗೆ ಬಂದು ನೋಡಿದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಇದು ಒಂದು ಫ್ಯಾಮಿಲಿ ಒಟ್ಟಿಗೆ ನೋಡುವಂತ ಸಿನಿಮಾ, ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನೋಡ್ಬೋದು. ಇಟ್ಸ್ ವೆರಿ ನೀಟ್, ವೆರಿ ಕ್ಲೀನ್ ಮೂವಿ, ಫನ್ ಮೂವಿ. ಹೌದು, ದೇ ಲೈಕ್ ಇಟ್. ವಂಶಿ ಅವರೇ ನೀವು? ಡೆಫಿನೆಟ್ಲಿ ಸಿನಿಮಾ ನೋಡಿ ಬಂದ್ಮೇಲೆ ಒಂದು ರಿಫ್ರೆಶಿಂಗ್ ಫೀಲ್ ಅಂತೂ ಇರುತ್ತೆ. ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಆಗ್ಲಿ, ಒಂದು ಕತೆ ಹೇಳೋ ವಿಧಾನ, ಸ್ಕ್ರೀನ್ ಪ್ಲೇ ಆಗ್ಲಿ, ಡೆಫಿನೆಟ್ಲಿ ಆಡಿಯನ್ಸ್ಗೆ ಒಂದು ರಿಫ್ರೆಶಿಂಗ್ ಫೀಲ್ ಅಂತೂ ಕೊಡುತ್ತೆ. ಅದೇ ರೀತಿ ಎಮೋಷನಲಿ ಎಲ್ಲೂ ಆಡಿಯನ್ಸ್ ಕನೆಕ್ಟ್ ಡೆಫಿನೆಟ್ಲಿ ಆಗ್ತಾರೆ ಸಿನಿಮಾದಲ್ಲಿ. ಬಿಕಾಸ್ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ರು ವಿಕ್ಕಿ ಆಗಿರ್ತಾರೆ ಅವ್ರ ಒನ್ ಆಫ್ ದ ಸ್ಟೇಜಸ್ ಅಲ್ಲಿ. ಡೆಫಿನೆಟ್ಲಿ ಒಂದಷ್ಟು ಸೀನ್ಸ್ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಆಮೇಲೆ ಈಗ ಕೆಲವೊಂದು ಸಿನಿಮಾಗಳು ನಾವು ಆ್ಯಕ್ಚುಲಿ ನೋಡಿದಾಗ ನಮಗೆ ಕಾಡುತ್ತೆ, ನಮ್ಗೆ ಆ್ಯಕ್ಚುಲಿ ಅಂದರೆ ಎಷ್ಟೊಂದು ದಿನಗಳಾದರೂ ಕೂಡ ಇಟ್ ವಿಲ್ ಬಿ ಲೈಕ್. ಸೊ ನಿಮ್ಮ ಮೂವಿ ನೀವು ಇದು ಮಾಡಿದಾಗ ಸೊ ಯಾವ ಒಂದು ಅಂಶನ ಅಳವಡಿಸಿದ್ದೀರಾ ಈ ಮೂವಿನಲ್ಲಿ? ಲೈಕ್ ಆ ರೀತಿ ಹಂಗೇನಿಲ್ಲ ಮೇಡಮ್, ಸಿನಿಮಾ ಬಂದು ನೋಡಿ ಆರಾಮಾಗಿ ಎಂಜಾಯ್ ಮಾಡಿ. ಒಂದು ಎಂಜಾಯ್ಮೆಂಟ್ ಅಂತೂ ಖಂಡಿತ ಪಕ್ಕ, ಎಂಟರ್ಟೈನಿಂಗ್ ವಿಕಿ ನಗ್ಸ್ತಾನೆ, ವಿಕಿ ಅಳಿಸ್ತಾನೆ, ಅವ್ನು ನೋಡಿದ್ರೆ ಪಾಪ ಅನ್ಸುತ್ತೆ, ಖುಷಿ ಬಿದ್ದಾಗ ನಿಮ್ಗೂ ಖುಷಿ ಆಗುತ್ತೆ. ಹೌದು, ಆತರ ಇಟ್ಸ್ ವೆರಿ ಪ್ಯೂರ್ ಎಂಟರ್ಟೈನರ್. ಓಕೆ ಓಕೆ. ನಿಮ್ಮ ಗೋಲ್ಸ್ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳೇನಾದ್ರು ಮಾಡೋ ಐಡಿಯಾ ಇದೆಯಾ ಹೇಗೆ ನಿಮಗೆ? ಸಿನಿಮಾ ಗೊತ್ತಿಲ್ಲ, ಬಟ್ ಫಾರ್ ನೌ ಡೆಫಿನೆಟ್ಲಿ ಕನ್ನಡ ಸಿನಿಮಾ. ಬಿಕಾಸ್ ಯು ಆರ್ ಆ್ಯಕ್ಚುಲಿ ಎನ್ಕರೇಜಿಂಗ್ ಅ ಲಾಟ್, ಬಿಕಾಸ್ ಆಪರ್ಚುನಿಟಿ ಇದು ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು. ಸಾಕಷ್ಟು ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಸೊ ವಂಶಿ ಅಂತವರು, ಸೊ ಈ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇನ್ನೂ ಒಂದಷ್ಟು ಪ್ರತಿಭೆಗಳು ಹೊರಗಡೆ ರಿಯಲಿ ಬರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಇಂಟರ್ವ್ಯೂ ಇನ್ನೂ ಮುಗ್ದಿಲ್ಲ, ಇನ್ನೊಂದು. ಓ ಥ್ಯಾಂಕ್ ಯು. ಇವರೇನು ಸಮಥಿಂಗ್ ಈಗ ಆ್ಯಕ್ಚುಲಿ ಪ್ರೊಡ್ಯೂಸರ್ಗಳು ದುಡ್ಡು ಹಾಕಿದ್ರೆ ಡೈರೆಕ್ಟರ್ಸ್ಗಳದ್ದು ರೆಸ್ಪಾನ್ಸಿಬಿಲಿಟಿ ಅಂದರೆ ಜಾಸ್ತಿ ಆಗುತ್ತೆ. ಒಂದು ಏನಂದರೆ ನೀವು ಡೈರೆಕ್ಷನ್ ಮಾಡೋದು, ನೀವು ಅಂದ್ಕೊಂಡಿರೋವಂಥದ್ದು ತೆರೆ ಮೇಲೆ ತರೋದು. ಮತ್ತೊಂದು ಆ ದುಡ್ಡನ್ನು ನೀವು ಹೇಳ್ದಾಗೆ ಅಷ್ಟೇ ನಾಜೂಕಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ನೀವು ಎಷ್ಟು ಕೇರ್ಫುಲ್ಲಾಗಿ, ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನೀವು ಮಾಡಿದ್ರೆ, ಬಿಕಾಸ್ ಇಟ್ ಮಸ್ಟ್ ಬಿ ವೆರಿ ಚಾಲೆಂಜಿಂಗ್ ಫಾರ್ ಯು ನನ್ನ ಪ್ರಕಾರ. ಸೊ ಏನು ಹೇಳ್ತೀರಾ? ಒಂದು ಭಯ ಇತ್ತಾ ಅಥವಾ? ಭಯ ಇತ್ತು, ಅಂದ್ರೆ ಭಯ ಇತ್ತು, ಟೆನ್ಷನ್ ಆಗ್ತಿತ್ತು, ಕೆಲವೊಂದು ಟೈಮಲ್ಲಿ ತಲೆ ಓಡ್ತಿರ್ಲಿಲ್ಲ. ಇದ್ರ ತುಂಬಾ ತುಂಬಾ ತಲೆಯಲ್ಲಿ ಬರುತ್ತೆ. ಬಟ್ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂದ್ರೆ ಕೆಲಸ ಮಾಡ್ಬೇಕು. ಏನೇ ಪ್ರಾಬ್ಲಮ್, ಏನೇ ಮನ್ಸಿಗೆ ಅನ್ಸೋದು ಏನಂದ್ರೂ ನಮ್ ಕೆಲಸ ಆನೆಸ್ಟ್ ಆಗಿ ಮಾಡುತ್ತೆ. That's the only solution, simple. Exactly. ಚೀಟ್ ಕೋಡ್ಸ್ ಇಲ್ಲ ಎಲ್ಲೂ. ಏನ್ ಮಾಡಿದ್ರು ಕ್ಲೀನ್ ಆಗಿ ಕೆಲಸ ಮಾಡ್ತೀವಿ. ಅವಾಗ ಆಬ್ವಿಯಸ್ಲಿ ರಿಸಲ್ಟ್ಸ್ ಬಂದೇ ಬರುತ್ತೆ, ಚೆನ್ನಾಗಿ ಜನರಿಗೆ ಇಷ್ಟ ಆಗುತ್ತೆ. ಓಕೆ ಓಕೆ. ಹಾಂ, ಬಿಕಾಸ್ ಟ್ರೇಲರ್ ಲಾಂಚ್ನಲ್ಲಿ ಆ್ಯಕ್ಚುಲಿ ಹೇಳ್ತಿದ್ರು ಸುಧಾರಾಣಿ ಮ್ಯಾಮು, ಅಂದರೆ ಈ ಒಂದು ಬ್ಯಾನರ್ನಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸ್ಗಳು ಬಂದಿದ್ದಾರೆ ಅಂತ. ಸೊ ಅದಕ್ಕೆ ನನಗೆ ಒಂದು ಪ್ರಶ್ನೆಯನ್ನು ಕೇಳಿದೆ ನಿಮಗೆ. ಸೊ ವಂಶಿ ಅವರೇ, ಈ ಸಿನಿಮಾದ ಟ್ರೇಲರ್ ನೋಡಿದಾಗ ಇದೊಂದು ಸಿಟ್ಕಾಮ್ ಪ್ಯಾಟರ್ನಲ್ಲಿದೆ, ಅಂದರೆ ಲೈಕ್ 4:3 ರೇಷಿಯೋ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಇದು ಸಿಟ್ಕಾಮ್ ಅನ್ನೋದಕ್ಕಿಂತ ಅದು ಒಂದು ಆಕ್ಚುಲಿ ಅಕಾಡೆಮಿ ಸ್ಟ್ಯಾಂಡರ್ಡ್ ರೇಷಿಯೋ. ದಟ್ 9:3 4:3 ಅಕಾಡೆಮಿ ರೇಷಿಯೋ ಅಂದ್ರೆ ಆಸ್ಕರ್ಸ್ ಫಿಲ್ಮ್ ಸ್ಟ್ಯಾಂಡರ್ಡ್ ರೇಷಿಯೋ. ಅದು ನಾವು ಆಸ್ಕರ್ ಎಲ್ಲ ಅಷ್ಟೇ ನಿಮ್ಗೆ. ನಾವು ಮಾಡಿರೋದು ಆಕ್ಚುಲಿ 5:4. 4:3ಗಿಂತ ಸ್ವಲ್ಪ ಅದು ಓಪನ್ ಗೇಟ್ ಅಂತ. ತುಂಬಾ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಓಪನ್ ಗೇಟ್ ಸೆನ್ಸರ್, ಫುಲ್ ಸೆನ್ಸರ್ ಅಲ್ಲಿ ಶೂಟ್ ಮಾಡಿರೋದು. ಅಂಡ್ ಪ್ರಪಂಚದಲ್ಲಿ ಸ್ಯಾಡ್ ಆಗಿರೋವಾಗ, ತಲೆಯಲ್ಲಿ ಏನು ಇರುವಾಗ ನಮ್ಮ ಆ ಕ್ಯಾರೆಕ್ಟರ್ ನಾವೇ, ನಮ್ಮ ಫೋಕಸ್ ಎಲ್ಲ ಬರೀ ನಮ್ಮ ಪ್ರಾಬ್ಲಮ್ ಮೇಲೆ ನೋಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದನ್ನ ನಾವು ವಿಜುವಲಿ ಡಿಪಿಕ್ಟ್ ಮಾಡೋದಕ್ಕೆ ರೇಷನ್ ಕಮ್ಮಿ ಮಾಡುತ್ತೆ. ಸೊ ದಟ್ ಅವ್ನು ಬರೀ ಪ್ರಾಬ್ಲಮ್, ಸಮಸ್ಯೆನ ನೋಡ್ತಿದ್ದಾನೆ, ಪ್ರಪಂಚನ ನೋಡ್ತಿಲ್ಲ. ಸೊ ಆ ಎಫೆಕ್ಟ್ ತರೋದಕ್ಕೆ ನಾವು ಇದೇ ಮಾಡಿದ್ದು ರೇಷಿಯೋ. ಅಂಡ್ ಒಂದು ಬ್ಯೂಟಿಫುಲ್ ಪ್ರಪಂಚ ಕೊಟ್ಕೊಡ್ಬೇಕಾಯ್ತು ಒಳಗಡೆ, ಎವ್ರಿಥಿಂಗ್ ಬ್ಯೂಟಿಫುಲ್. ಅಂಡ್ ಅವನದೇ ಆದ ಒಂದು ಚೌಕಟ್ಟಲ್ಲಿ ಬಂದಿ ಆಗ್ಬಿಟ್ಟಿದ್ದಾನೆ, ಎಮೋಷನಲ್ ಚೌಕಟ್ಟಲ್ಲಿ. ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಆ ರೇಷಿಯೋ ತೆಗ್ತಿತ್ತು. ಇದು ಆಕ್ಚುಲಿ ಅದಕ್ಕೆ ತುಂಬಾ ತುಂಬಾ ಚೆನ್ನಾಗಿ ಅನಿಸ್ತು. ಟ್ರೇಲರ್ ಅಲ್ಲಿ ತುಂಬಾ ಜನ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ. ಸೊ ಅದಕ್ಕೆ ಕೇಳ್ಬೇಕು ಅನಿಸ್ತು. ಹೊಸದೇನಲ್ಲ, ವೆರಿ ರೀಸೆಂಟ್ಲಿ ಮಿಥ್ಯಾ ಅನ್ನೋ ಫಿಲಿಂ ಬಂತು, ಅದು ಅದೇ ರೇಷಿಯೋ ಮಾಡಿರೋದು. ಅದು ಆಕ್ಚುಲಿ ತುಂಬಾ ಜನ ಮಾಡ್ತಿದ್ದಾರೆ ಆ ತರ ಆ ರೇಷಿಯೋಗೆ. ಅಂಡ್ ಮುಂಚೆ ರೀಲ್ ಫಾರ್ಮೆಟ್ ಅಲ್ಲಿ ಇದ್ದಾಗ 35 ಎಲ್ಲ ಅದೇ ತರ ಮಾಡಿರೋದು ಸಿನಿಮಾ. ಸೊ ಸಿನಿಮಾ ಬರ್ತಿದೆ ಈಗ, ಡಿಜಿಟಲ್ ಇಂದ ಮತ್ತೆ ರೀಲ್ಗೆ ಹೋಗ್ತಿದ್ದಾರೆ ಸಿನಿಮಾ ಮಾಡೋರು. ಐ ಥಿಂಕ್ ರಾಮ್ ಚರಣ್ ಅವ್ರ ಸಿನಿಮಾ ರೀಲ್ ಅಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಆಗ್ತಿದೆ. ಶಿವಣ್ಣ ಫಿಲಿಂ ಅಂದ್ರೆ ದೇ ಆರ್ ಪ್ಲಾನ್. ಅಂದ್ರೆ ನಾನೆಲ್ಲೋ ಓದಿದ್ದು ಪೆತಿ, ಅದು ರೀಲ್ ಮಲ್ಲಿ ಮಾಡಿದ್ರು. ನಾನು ಎಲ್ಲೋ ಓದೆ, ಟ್ವಿಟರ್ ಎಲ್ಲೋ ಓದೆ, ಆ ತರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ.
ಸೊ ಅದೊಂದು ಅಪ್ರೋಚ್ ನರೇಟಿವ್. ಇವಾಗ ಕತೆ ನನಗೆ ಆ ಕ್ಯಾರೆಕ್ಟರ್ಗೆ ಅವ್ನ ಪ್ರಪಂಚ ನೋಡ್ತಿಲ್ಲ, ಅವ್ನ ಸಮಸ್ಯೆನೇ ನೋಡ್ತಿದ್ದಾನೆ, ಅವ್ನ ಚೌಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಅವ್ನ್ ಕಟ್ಕೊಂಡಿರೋ ಚೌಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದನ್ನ ತೋರ್ಸೋದಕ್ಕೆ ನಾವು ಆ ರೇಷಿಯೋನ ಯೂಸ್ ಮಾಡಿದ್ರಿ. ಈ ಸಿನಿಮಾಲಿ ವಿಕಿ ಆ ಚೌಕಟ್ಟಿಂದ ಹೊರಗ್ ಬರ್ತಾನ, ಹೊರಗ್ ಬಂದ್ರೆ ರೇಷಿಯೋ ಓಪನ್ ಆಗುತ್ತಾ ಇಲ್ಲ ಹಂಗೆ ಇರ್ತಾನ ಅನ್ನೋದು April 24 ಕಾದ್ ನೋಡೋಣ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತೀವಿ ಡೆಫಿನೆಟ್ಲಿ. ಅಂಡ್ ನಿಮ್ಮ ಫ್ಯೂಚರ್ ಗೋಲ್ಸ್ ಬಗ್ಗೆ, ನೆಕ್ಸ್ಟ್ ಗೋಲ್ಸ್ ಬಗ್ಗೆ, ಯಾವ ಮೂವಿ ಪ್ರೊಡ್ಯೂಸ್ ಅಪ್ಕಮಿಂಗ್ ಮಾಡ್ತಿದ್ದೀರಾ? ಇದೇ ತರ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಸಮಥಿಂಗ್ ಡಿಫರೆಂಟ್, ಯೂನಿಕ್ ಎಕ್ಸ್ಪೆಕ್ಟ್. ಶ್ಯೂರ್, ಡೆಫಿನೆಟ್ಲಿ. ನನಗೆ ಗೊತ್ತಿಲ್ಲ. ನಿವೇದಿತಾ ಮ್ಯಾಮ್ ತರನೇ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಒಳ್ಳೆ ಕತೆ ಅಂತ ಬರ್ತೀರಾ. ಡೆಫಿನೆಟ್ಲಿ ಮೋಸ್ಟ್ಲಿ ಕತೆ ಚೆನ್ನಾಗಿ ಹೋಗಿ ಎಲ್ಲ ಮೇಡಮ್ ಮತ್ತೆ ಬಂದ್ರೆ ಬರ್ತಾರೆ. ಸೊ ಗೊತ್ತಿಲ್ಲ, ಸದ್ಯಕ್ಕೆ ಫೈರ್ ಫ್ಲೈ. ಓಕೆ. ಅಂಡ್ 24ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಅಗೇನ್ ಕೇಳ್ತಾ ಇದ್ದೀನಿ, ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ? ಫೈನಲಿ ಒಂದು ಮಾತಾಡ್ಬೇಕಂದ್ರೆ, ಒಂದು ಪ್ರಾಪರ್ ವೆಜ್ ಮೀಲ್ಸ್ ಅಲ್ಲಿ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರೋ, ಒಳ್ಳೆ ಸ್ಟಾರ್ಟರ್ ಆಗಿರ್ಲಿ, ಒಳ್ಳೆ ಪಲ್ಯ, ಸ್ವೀಟ್, ಖಾರ, ಎವ್ರಿಥಿಂಗ್. ಸಿನಿಮಾ ಬಂದು ಫೈರ್ ಫ್ಲೈ ಬಂದು ಒಂದು ಪ್ಯೂರ್ ಎಮೋಷನಲ್ ಸಿನಿಮಾ. ಪ್ರತಿಯೊಂದು ಎಮೋಷನ್ಸ್ ನಿಮ್ಗೆ ಪ್ರತಿ ಆಡಿಯನ್ಸ್ಗೆ ತಾಕತ್ತೆ. ಲೈಕ್ ದುಃಖ ಆಗಿರ್ಲಿ, ಕೋಪ ಆಗಿರ್ಲಿ, ನೋವು, ನಲಿವು, ಅಳು, ನಿದ್ದೆ, ಖುಷಿ, ಎವ್ರಿಥಿಂಗ್ ಸಿನಿಮಾ ಅಲ್ಲಿ ಬಂದು ನೀವು ಡೆಫಿನೆಟ್ಲಿ ಎಂಟರ್ಟೈನ್ ಆಗ್ತೀರ. ಸೊ ಎಂಟರ್ ಇಂಟು ದ ವಿಕೀಸ್ ವರ್ಲ್ಡ್ ಅಂತ. ಫೈರ್ ಫ್ಲೈ, ವೆಲ್ಕಮ್ ಟು ವಿಕೀಸ್ ವರ್ಲ್ಡ್. ಸೊ ಆಲ್ ದ ವೆರಿ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ ಅಂಡ್ ತುಂಬಾ ಚೆನ್ನಾಗಿ ಲೈಕ್ ಹಿಟ್ ಆಗಲಿ, ಸಕ್ಸಸ್ ಮೀಟಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.